ದೇವುಡು ಅವರ ಮಹಾಬ್ರಾಹ್ಮಣ 63ನೇ ತರಂಗ. ಭಗವಾನ್ ವಿಶ್ವಾಮಿತ್ರರೆಂದು ಭಗವಾನ್ ಅಗಸ್ತ್ಯರ ಆಶ್ರಮಕ್ಕೆ ಬಂದಿದ್ದಾರೆ. ಮಂತ್ರಪತಿಯಾದ ಮಹಾಬ್ರಾಹ್ಮಣನಿಗೆ ಸಲ್ಲಬೇಕಾದ ಮಧುಪರ್ಕಾದಿ ಸತ್ಕಾರಗಳನ್ನೆಲ್ಲ ವಿಧಿವತ್ತಾಗಿ ಸಮರ್ಪಿಸಿ ಅಗಸ್ತ್ಯರು ಸತೀದ್ವಿತೀಯರಾಗಿ ಅವರ ಬಳಿಯಲ್ಲಿ ಕುಳಿತು ಲೋಕಾಭಿರಾಮವಾಗಿ 2 ಮಾತನಾಡುತ್ತಿದ್ದಾರೆ. ಆಶ್ರಮದಲ್ಲೆಲ್ಲ ಇಂದು ಸಂಭ್ರಮವೋ ಸಂಭ್ರಮ. ಬಂದಿರುವವರು ಒಬ್ಬರೇ ಒಬ್ಬರಾದರೂ ಸಂಭ್ರಮವು ಮಾತ್ರ ಸಾವಿರಾರು ಜನ ಬಂದಾಗ ಇರುವಷ್ಟು ಇದೆ. ಭಗವಾನರಿಬ್ಬರಿಗೂ ಭಗವತಿ ಲೋಪಾಮುದ್ರೆಯವರು ವೈಶ್ವದೇವಕ್ಕೆ ಅಣಿ ಮಾಡಿದರು. ಆಕೆಯ ದೃಷ್ಟಿಯಲ್ಲಿ ಇಂದು ವಿಶ್ವಕ್ಕೇ ಸಮಾರಾಧನೆ ನಡೆಯುತ್ತದೆ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಸ್ತಂಭವೆಂಬ ಅಗೋಚರವಾದ ಅಣುಪ್ರಾಯವಾದ ಕ್ರಿಮಿಯವರೆಗೆ ಇರುವ ಸಮಸ್ತ ಜೀವಜಂತುಗಳಿಗೆ ಮಾತ್ರವಲ್ಲ, ಜಡಭೂತಗಳಿಗೂ ಸ್ಥಾವರಗಳಿಗೂ ಸಹ ಇಂದು ಮಹಾಸಮಾರಾಧನೆಯಾಗುವುದು ಎಂದು ಬಹಳ ನಿಯಮದಿಂದ, ಉತ್ಸಾಹದಿಂದ, ಸಂಭ್ರಮದಿಂದ ಅಣಿಯಾಗಿ ಅಚ್ಚುಕಟ್ಟಾಗಿ ಎಲ್ಲವನ್ನೂ ಮಾಡಿದ್ದಾರೆ. ವಿಶ್ವಭುಕ್ಕಾಗಿರುವ ಆ ಪರಮಾತ್ಮನು ಇಂದು ತಮ್ಮ ಆಶ್ರಮಕ್ಕೆ ಅತಿಥಿಯಾಗಿ ದಯಮಾಡಿಸಿದ್ದಾನೆ. ಆತನಿಗೆ ತೃಪ್ತಿಯಾದರೆ ಒಂದು ವಿಶ್ವಜಿದ್ ಯಜ್ಞವಾಗುವುದು ಎಂದು ಆಕೆಯು ಎಲ್ಲವನ್ನೂ ಸಿದ್ಧಪಡಿಸುತ್ತಿದ್ದಾರೆ. ಮಧ್ಯಾಹ್ನವಾಯಿತು. ಬ್ರಹ್ಮರ್ಷಿಗಳಿಬ್ಬರೂ ಮಾಧ್ಯಾಹ್ನಿಕ ಕರ್ಮಗಳನ್ನು ನೆರವೇರಿಸಿಕೊಂಡು ಗೃಹಲಕ್ಷ್ಮಿಯ ಆಹ್ವಾನವನ್ನು ಅಂಗೀಕರಿಸಿ ಬಂದು ಭೋಜನ ಪಾತ್ರೆಗಳ ಮುಂದೆ ಕುಳಿತಿದ್ದಾರೆ. ಚಿನ್ನದ ಬಾಳೆಲೆಗಳು ಹಾಸಿ ಸಣ್ಣ ಸಣ್ಣ ಕಂಚಿನ ಬಟ್ಟಲುಗಳಲ್ಲಿ ಚೋಹ್ಯ, ಲೇಹ್ಯ, ರಸಾಯನಾದಿಗಳನ್ನು ತುಂಬಿ ಎಲೆಗಳ ಸುತ್ತಲೂ ಇಟ್ಟಿದೆ. ಆಯಸ್ವರೂಪವಾದ ಘೃತವು ತಾನು ಸದ್ಯೋಘೃತವೆಂದು ತನ್ನ ಪರಿಮಳದಿಂದ ಹೇಳಿಕೊಳ್ಳುತ್ತಾ ವೈಶ್ವಾನರನಿಗೆ ತನ್ನನ್ನು ಒಪ್ಪಿಸಿಕೊಳ್ಳಲು ಕಾದು ಕುಳಿತಿದೆ. ಭಕ್ಷ್ಯಭೋಜ್ಯಗಳು, ವಿವಿಧ ಪಕ್ವಾನ್ನಗಳು, ಫಲಮೂಲಗಳು ಯಥಾವತ್ತಾಗಿ ಸಂಸ್ಕಾರ ಪಡೆದು ಭೋಜ್ಯಗಳಾದ ಧಾನ್ಯಗಳು ಎಲ್ಲವೂ ಯಜ್ಞದಲ್ಲಿ ಭಾಗವಹಿಸಲು ಸಿದ್ಧವಾಗಿವೆ. ಮಕ್ಷಿಕಾದಿಗಳಿಂದ ಬಾಧೆಯಾಗದಂತೆ ಸಣ್ಣ ಬೀಸಣಿಗೆಗಳನ್ನು ಇಟ್ಟುಕೊಂಡು ಬೀಸುತ್ತಿದ್ದಾರೆ. ಇರುವೆ ಮೊದಲಾದವು ಬರದಂತೆ ಕರ್ಪೂರದ ಧೂಳಿನಿಂದ, ಅರಿಸಿನದಿಂದ ಎಲೆಯ ಸುತ್ತಲೂ ರಂಗವಲ್ಲಿ ಇಟ್ಟಿದ್ದಾರೆ. ಪ್ರತಿಯೊಂದು ಪ್ರಾಣಿಯ ಹೃದಯದಲ್ಲೂ ಇದ್ದುಕೊಂಡು ಸರ್ವಸಾಕ್ಷಿಯಾಗಿರುವ ಆತ್ಮಜ್ಯೋತಿಯನ್ನು, ಲೋಕ ನಿರ್ವಾಹಕ ಭಾವವನ್ನು ಹೊತ್ತಿರುವ ಧರ್ಮಜ್ಯೋತಿಯನ್ನು ಸಾಕ್ಷಾತ್ಕರಿಸಿಕೊಂಡಿರುವಂತೆ 2 ದೀಪಗಳು ಎಲೆಯ ಮುಂದೆ ಬೆಳಗುತ್ತಿವೆ. ನಿರ್ಮಲವಾದ ಉದಕವು ಪಾನೀಯವಾಗಿ ಸಿದ್ಧವಾಗಿದೆ. ಬ್ರಹ್ಮರ್ಷಿಗಳಿಬ್ಬರೂ ಅನ್ನಸ್ವರೂಪನಾದ ಪರಬ್ರಹ್ಮನನ್ನು ಧ್ಯಾನಿಸಿದರು. ಅನ್ನಾದ ಸ್ವರೂಪನಾಗಿ ಸರ್ವಪ್ರಾಣಿಗಳ ಅಂತಸ್ಥನಾಗಿರುವ ಪರಮಾತ್ಮನನ್ನು ಸ್ಮರಣ ಮಾಡಿದರು. ಅನ್ನವನ್ನು ಮಂತ್ರದಿಂದ ಪ್ರೋಕ್ಷಣ ಮಾಡಿ ದೃಷ್ಟಿದೋಷಾದಿಗಳು ತಗುಲದಂತೆ ಅದಕ್ಕೆ ಪರಿಷೇಚನ ಮಾಡಿದರು. ದೇಹದಲ್ಲಿಯೂ ಕುಳಿತು ಪ್ರಾಣಾಪಾನ ವ್ಯಾಪಾರದಿಂದ ಅನ್ನವನ್ನು ಪಚನ ಮಾಡುವ ವೈಶ್ವಾನರನನ್ನು ಸಂಬೋಧಿಸಿ ಅನ್ನವು ಜಠರದೊಳಗೆ ನಿಲ್ಲಲು ಅಮೃತದ ಉಪಸ್ತರಣವಾಗಲೆಂದು ಜಲಪ್ರಾಶನ ಮಾಡಿ ಪಂಚಪ್ರಾಣಗಳಿಗೆ ಆಹುತಿಯನ್ನು ಕೊಟ್ಟು ದೇಹದಲ್ಲಿರುವ ವಿಶ್ವೇ ದೇವತೆಗಳನ್ನು ಅಡಿಗಡಿಗೆ ಧ್ಯಾನ ಮಾಡುತ್ತಾ ವೈಶ್ವದೇವವನ್ನು ಮುಗಿಸಿದರು. ಈ ಭುಕ್ತಾನ್ನಕ್ಕೆ ಅಮೃತವು ಪಿಧಾನವಾಗಲಿ ಎಂದು ಮತ್ತೆ ಜಲಪ್ರಾಶನ ಮಾಡಿ ಪ್ರತ್ಯಕ್ಷವಾಗಿ ಅನ್ನಭಾಗವನ್ನು ಪಡೆಯಲಾರದ ಪಾಪಿಗಳಿಗಾಗಿ ಅನ್ನಕ್ಕಾಗಿ
ಆತುರಪಡುವ ಅಪುಣ್ಯ ನಿಲಯದಲ್ಲಿರುವ ಆರ್ತರಿಗೆ ಎಂದು ಉದಕವನ್ನು ಬಿಟ್ಟು ಭೋಜನವನ್ನು ಮುಗಿಸಿ ಎದ್ದರು. ಮಂತ್ರರ್ಷಿಯಾದ ಲೋಪಾಮುದ್ರಾದೇವಿಯವರು ಈ ವೈಶ್ವದೇವದಿಂದ ಸರ್ವದೇವತೆಗಳೂ ತೃಪ್ತರಾಗಿರುವುದನ್ನು ಕಂಡು ವೇದವಿತ್ತಾದ ಬ್ರಾಹ್ಮಣನಲ್ಲಿ ಸರ್ವ ಸಮಸ್ತ ದೇವತೆಗಳೂ ಇರುವರು ಎಂಬ ಮಾತು ನಿಜ. ಅಷ್ಟಿಲ್ಲದೆ ಹಿರಿಯರು ಹೇಳಿದರೆ ಅವರು ಕಂಡು ಹೇಳಿದರು. ನಾವು ಕಾಣದೆ ಸುಳ್ಳು ಎಂದರೆ ಅವರದೇನು ಅಪರಾಧ ಎಂದುಕೊಂಡು ಮುಂದಿನ ಕಾರ್ಯದಲ್ಲಿ ಪ್ರವೃತ್ತರಾದರು. ಒಂದಿಷ್ಟು ವಿಶ್ರಾಂತಿಯಾದ ಮೇಲೆ ಅಗಸ್ತ್ಯರು ವಿಶ್ವಾಮಿತ್ರರನ್ನು ಅವರನ್ನು ಅಲ್ಲಿಗೆ ಕರೆತಂದ ಕಾರ್ಯಗೌರವವನ್ನು ಕುರಿತು ವಿಚಾರಿಸಿದರು. ಅವರು ಅನತಿ ವಿಸ್ತಾರವಾಗಿ ಮೃದುವೂ ಅರ್ಥವತ್ತೂ ಆದ ಮಾತುಗಳಿಂದ ಹೇಳಿದರು. ಭಗವಾನ್ ವಸಿಷ್ಠರ ಅಪ್ಪಣೆಯಾಯಿತು, ಇಲ್ಲಿ ಹೋಗಿ ಕೆಲವು ದಿನಗಳಿದ್ದು ಬರಬೇಕು ಎಂದು. ಅದು ಅಂದು ಬ್ರಹ್ಮರ್ಷಿ ಪರಿಷತ್ತು ಆದ ದಿನ ಭಗವತಿ ಗಾರ್ಗಿಯವರಾದಿಯಾಗಿ ತಾವೆಲ್ಲರೂ ಒಪ್ಪಿಸಿರುವ ಕಾರ್ಯಕ್ಕಾಗಿ ಎಂದು ತೋರುತ್ತದೆ. ಇದೆಲ್ಲ ಮಾಡಿಕೊಂಡು ನರ್ಮದಾ ತೀರದಲ್ಲಿ ಭಗವಾನ್ ವಸಿಷ್ಠರ ದರ್ಶನ ಮಾಡಿದರೆ ಎಲ್ಲವೂ ಮುಗಿದಂತಾಯಿತು. ಭಗವಾನ್ ಅಷ್ಟು ಸುಲಭವಲ್ಲ. ನದಿಯು ಸಮುದ್ರದಲ್ಲಿ ಐಕ್ಯವಾಗುವವರೆಗೂ ನದಿಯೇ, ನದಿಯಾಗಿರುವವರೆಗೂ ಹರಿಯುತ್ತಲೇ ಇರಬೇಕು. ಭಗವಾನ್ ವಸಿಷ್ಠರ ಪರೀಕ್ಷೆಯಲ್ಲಿ ಗೆದ್ದು ಬ್ರಹ್ಮರ್ಷಿಗಳೆನ್ನಿಸಿಕೊಂಡು ವಿರಾಜಿಸಬೇಡವೇ? ಅಲ್ಲಿಂದ ಮುಂದೆ ಸಪ್ತರ್ಷಿ ಕಲ್ಪರಾದ ತಮಗೆ ತಮ್ಮ ಕೆಲಸವೇನೂ ಇರುವುದಿಲ್ಲ ನಿಜ. ಆದರೆ ಈ ಬ್ರಹ್ಮಾಂಡವನ್ನು ಕಾಪಾಡುವ ಭಾರವನ್ನು ಹೊತ್ತಿರುವ ಮಹಾದೇವನು ತನ್ನ ಸಹಾಯಕ್ಕಾಗಿ ಅಪೇಕ್ಷಿಸುವುದು ತಮ್ಮಂತಹ ಕೃತಕೃತ್ಯರನ್ನು. ಆಗಲಿ, ಅದು ದೂರದ ಮಾತು. ಸದ್ಯದಲ್ಲಿ ನಡೆಯಬೇಕಾಗಿರುವ ಕೆಲಸವನ್ನು ಕುರಿತು ಏನು ಯೋಚಿಸಿದ್ದೀರಿ? ಭಗವಾನರ ಅಪ್ಪಣೆಯಾಗಿರುವುದರ ಅರ್ಥ ನಾವು ಹೇಗೆ ಹೇಳಿದರೆ ಹಾಗೆ ಕೇಳಬೇಕೆಂದು ಇರಬೇಕು. ತಾವು ಅದರಿಂದ ಇತಿ ಕರ್ತವ್ಯತೆಯನ್ನು ನಿಶ್ಚಯಿಸುವ ಭಾರ ತಮ್ಮದು ಎಂದು ತೋರುತ್ತದೆ. ತಮ್ಮ ಅಪ್ಪಣೆ ಹೇಗೆ ಆದರೆ ಹಾಗೆಯೇ ಅಲ್ಲದೆ ನಾವು ಮಾತು ಕೊಟ್ಟಿದ್ದೇವಲ್ಲ, ನಮ್ಮಿಂದ ಏನು ಆಗುವುದಿದ್ದರೂ ಮಾಡಲು ಸಿದ್ಧರಾಗಿದ್ದೇವೆಂದು. ಆಯಿತು, ಈಗ ಪ್ರಕೃತ ಏನು ಮಾಡಬೇಕು? ಯಾರಾದರೂ ಬ್ರಾಹ್ಮಣರಾಗಬೇಕು ಎಂದರೆ ಅವರಿಗೆ ಬ್ರಾಹ್ಮಣ್ಯವು ಸುಲಭವಾಗಿ ದೊರೆಯದಂತಹ ಒಂದು ಸಾಧನ ಏರ್ಪಡಬೇಕು. ಇರಲಿ, ದೇವಿಯರನ್ನು ಕರೆಯಬಹುದೋ? ಅಗತ್ಯವಾಗಿ ಲೋಪಾಮುದ್ರಾದೇವಿಯವರು ಬಂದರು. ಶ್ರುತಿ ಭಗವತಿಯೇ ಲೋಕವನ್ನೆಲ್ಲ ಆರ್ಯವನ್ನಾಗಿ ಮಾಡುವುದಕ್ಕೆ ಬಂದಿರುವಳೋ ಎಂಬಂತೆ ಬಂದು ಕುಳಿತರು. ಅಗಸ್ತ್ಯರು ಕೇಳಿದರು. ಅವತ್ತು ಉತ್ಸಾಹದಲ್ಲಿ ಆಡಿದ ಮಾತು ಇವತ್ತು ಉಳಿಸಿಕೊಳ್ಳಬೇಕಾಗಿದೆ ದೇವಿ. ಬ್ರಾಹ್ಮಣ್ಯವು ಸುಲಭವಾಗಿ ದೊರೆಯುವಂತೆ ಒಂದು ಸಾಧನವು ಏರ್ಪಡುವ ಕಾಲವೂ ಬಂದಿದೆ, ಏರ್ಪಡಬೇಕು. ಏನು ಮಾಡಿದರೆ ಆದೀತು ಎಂದು ಕೇಳಲು ನಿನ್ನನ್ನು ಕರೆದಿದ್ದೇವೆ. ಈ ದಿನ ತಾವು ಇಬ್ಬರೂ ಭೋಜನ ಮಾಡುತ್ತಿದ್ದಾಗಲೇ ನನಗೆ ಈ ಮಾತು ನೆನಪಾಯಿತು. ಅದರ ಮೇಲೆ ಹೀಗಾಗಬೇಕು ಎಂದು ಮೊದಲಿನಿಂದಲೂ ತಾವು ಯೋಚಿಸುತ್ತಲೇ ಇದ್ದಿರಿ. ತಮ್ಮ ಚಿಂತನವು ನನ್ನ ಮನಸ್ಸಿನಲ್ಲಿ ಪ್ರೇರೇಪಿಸಿರುವುದನ್ನು ಅಪ್ಪಣೆಯಾದರೆ ಒಪ್ಪಿಸುತ್ತೇನೆ. ಆಗಬಹುದು. ನನಗೆ ಹೀಗೆ ತೋರುತ್ತಿದೆ, ಧ್ಯಾನ ಯೋಗವು ಎಲ್ಲರಿಗೂ ಸಾಧ್ಯವಲ್ಲ. ಕೆಲವು ದೇಹಗಳಲ್ಲಿ ಧ್ಯಾನವು ಪ್ರವಹಿಸುತ್ತದೆ, ಕೆಲವು ದೇಹಗಳಲ್ಲಿ ಧ್ಯಾನವು ಪ್ರವಹಿಸುವುದಿಲ್ಲ. ಅದರಿಂದ ಧ್ಯಾನಯೋಗದಿಂದ ಇದು ಸಾಧ್ಯವಿಲ್ಲ. ಕರ್ಮಯೋಗವೆಂದರೆ ಅನಧಿಕಾರಿಗಳ ಕರ್ಮದಿಂದ ಫಲವಾಗುವುದಿಲ್ಲವಾಗಿ ಅದೂ ಪ್ರಯೋಜನವಿಲ್ಲ. ಉಪಾಸನಾ ಮಾರ್ಗದಲ್ಲಿ ದೇಹಾವ್ಯಯವಾಗುವುದೇ ಹೊರತು ಜೀವನ ಸಂಸ್ಕಾರ ಉತ್ತಮವಾಗಿ ದೇಹವು ಬ್ರಾಹ್ಮಣವಾಗುವುದಿಲ್ಲ. ದೇಹವು ಬ್ರಾಹ್ಮಣವಾದ ಹೊರತು
ಬ್ರಾಹ್ಮಣ್ಯವು ಲಭಿಸುವುದಿಲ್ಲ. ಅದರಿಂದ ಉಳಿದಿರುವ ಮಂತ್ರಯೋಗವೊಂದೇ ಸಾಧನ. 64ನೆಯ ತರಂಗ. ಭಗವತಿಯವರು ಸಂಯುಕ್ತಿಕವಾಗಿ ಸಪ್ರಮಾಣವಾಗಿ ಹೇಳಿದ ಮಾತು ಅವರಿಬ್ಬರಿಗೂ ಒಪ್ಪಿತು. ವಿಶ್ವಾಮಿತ್ರರು ಹೇಳಿದರು, ಇಲ್ಲಿಗೆ ಬರುತ್ತಾ ದಾರಿಯಲ್ಲಿ ಯಾಜ್ಞವಲ್ಕ್ಯ, ಗಾರ್ಗಿ, ಭಾರದ್ವಾಜ, ವಾಮದೇವ, ನಚಿಕೇತ, ಅತ್ರಿ, ಅನಸೂಯ ಮೊದಲಾದ ಭಗವಂತರನ್ನೆಲ್ಲ ದರ್ಶನ ಮಾಡಿಕೊಂಡು ಬಂದೆ. ಎಲ್ಲರೂ ಒಂದೇ ಮಾತು ಹೇಳುತ್ತಿದ್ದಾರೆ. ಭೂತ ಪಂಚಕದ ಮಲದಿಂದ ತಪೋಮಯವಾಗಿರುವ ಅಂತಃಕರಣವನ್ನು ತೊಳೆದು ಅಲ್ಲಿ ಬೆಳಕು ತುಂಬಬೇಕು. ಬರಿಯ ಮಾತಿನಲ್ಲಿ ಸರ್ವವ್ಯಾಪಿ ಎಂದು ಹೇಳುತ್ತಿರುವುದು ತಪ್ಪಿ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಎಂಬ ವಾಕ್ಯದ ಅರ್ಥವು ಕಣ್ಣಿಗೆ ಕಟ್ಟಿದಂತಾಗಬೇಕು. ತಾನು ಬೇರೆ ಎಂಬುದು ತಪ್ಪಿ ಈ ಅಖಂಡ ವಿಶ್ವದಲ್ಲಿ ತಾನೊಂದು ಎಂಬ ಭಾವನೆಯೂ ರೂಢವಾಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವತೆಗಳಿಗೂ ಮಾನವರಿಗೂ ಸಂಬಂಧವನ್ನೇರ್ಪಡಿಸುವ ಕೊಂಡಿಯಾಗಬೇಕು. ಈ ಅಖಂಡ ವಿಶ್ವದ ಅಧಿಪತ್ಯವೆಲ್ಲ ಯಾವುದರ ಕೈಯಲ್ಲಿದೆಯೋ ಅದನ್ನು ಪದೇ ಪದೇ ಕಾಣುವ ಕಣ್ಣಿದ್ದವನಾಗಬೇಕು. ಇದಿಷ್ಟನ್ನೂ ಸಾಧಿಸುವ ಮಂತ್ರವೊಂದು ಬೇಕು. ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ತಮ್ಮ ತಪಸ್ಸನ್ನೆಲ್ಲ ಬೇಕಾದರೂ ಕೊಡಲು ಸಿದ್ಧರಾಗಿದ್ದಾರೆ. ನಾವು ದಂಪತಿಗಳು ಈಗಲೇ ನಮ್ಮ ತಪಸ್ಸನ್ನೆಲ್ಲ ಕೊಟ್ಟು ಬಿಡುತ್ತೇವೆ. ತಪಸ್ಸು ಸಾಧಿಸದ ಕಾರ್ಯವಾವುದು ಇದೆ. ತಾವು ಅದಕ್ಕೆ ಕುಳಿತುಕೊಳ್ಳಿ. ನಮಗೆ ತಿಳಿಯದೇ ಹೋದರೆ ಇತ್ತ ಬ್ರಹ್ಮಣಸ್ಪತಿ, ಅತ್ತ ಅಂಗೀರಸ್ಸು. ಆದರೆ ಇದು ಯಜ್ಞಯಾಗಗಳಿಂದ ಆಗತಕ್ಕದ್ದಲ್ಲವಾಗಿ ಅಂಗಿರಸ್ಸಿನಿಂದ ಫಲವಿಲ್ಲ. ಇನ್ನು ಉಳಿದಿರುವವನು ಬ್ರಹ್ಮಣಸ್ಪತಿ. ತಾವು ಬ್ರಹ್ಮಣಸ್ಪತಿಯ ದರ್ಶನ ಮಾಡಿದ್ದೀರಿ ತಾನೆ? ವಿಶ್ವಾಮಿತ್ರರು ತ್ರಿಶಂಕುವಿನ ಯಾಗದಲ್ಲಿ ತಾವು ಮತ್ತೊಂದು ಸ್ವರ್ಗವನ್ನು ರಚಿಸಬೇಕೆಂದು ಪ್ರಯತ್ನಪಟ್ಟಾಗ ಸ್ವಯಂ ಬೃಹಸ್ಪತಿಯೇ ಬಂದಿದ್ದು ತಮ್ಮನ್ನು ತಡೆದುದನ್ನು ಹೇಳಿದರು. ಸರಿ, ಮತ್ತೆ ತಾವು ಆರಂಭಿಸಿ. ಇನ್ನು ಸ್ಥಳ ಅದನ್ನು ಈಕೆ ಒತ್ತು ಮಾಡಿಟ್ಟಿದ್ದಾಳೆ. ಆಕೆಯೇ ಇಲ್ಲಿ ಕಾವೇರಿಯಾಗಿ ಹರಿಯುತ್ತಾ ಲೋಕೋಪಕಾರ ಮಾಡುತ್ತಿರುವುದು ತಮಗೆ ಗೊತ್ತಿದೆಯಲ್ಲ. ಆ ಪರಮ ಪಾವನೆಯಾದ ಈ ನದಿಯ ತೀರದಲ್ಲಿ ಒಂದು ರಹಸ್ಯ ಕ್ಷೇತ್ರವಿದೆ. ಅಲ್ಲಿಗೆ ಬ್ರಹ್ಮಣಸ್ಪತಿಯು ಪ್ರತಿ ಶುಕ್ಲ ಪಕ್ಷದಲ್ಲಿಯೂ ರಹಸ್ಯವಾಗಿ ಬಂದು ಒಂದು ಹಗಲಿದ್ದು ಹೋಗುವನು. ಅಲ್ಲಿ ತಾವು ಆಶ್ರಮವನ್ನು ಮಾಡಿಕೊಂಡು ತಪಸ್ಸಿಗೆ ನಿಲ್ಲಿ. ಆ ಕ್ಷೇತ್ರ ರಹಸ್ಯವನ್ನು ಬಲ್ಲವಳು ಈಕೆ, ಕೇಳಿ. ಲೋಪಾಮುದ್ರಾದೇವಿಯು ಹೇಳಿದಳು, ಈ ನದಿಯ ತೀರದಲ್ಲಿ ಆಗಾಗ ದೇವತೆಗಳು ಬಂದು ಹೋಗುವ ಗುರುತುಗಳು ಸಿಕ್ಕುತ್ತಲೇ ಇರುತ್ತವೆ. ಆದರೆ ಜಡಭಾವವನ್ನು ದಹಿಸಿ ಜಲವಾಗಿ ಹರಿಯುವಾಗ ಜಡಧರ್ಮವೇ ಇರಬೇಕಾಗಿ ನಾನು ಅದನ್ನು ಗಮನಿಸುವಂತಿಲ್ಲ. ಆದರೂ ನಾನು ಎಂಬ ಅಭಿಮಾನವು ತಪ್ಪುವುದೆಲ್ಲಿ? ಅದರಿಂದ ನಾವು ಆಗಾಗ ಬಂದು ಈ ನದಿಯ ತೀರದಲ್ಲಿ ಇದ್ದು ಹೋಗುವುದುಂಟು. ಒಂದು ಸಲ ಹೀಗೆ ಯಾತ್ರೆಗಾಗಿ ಬಂದಾಗ ಒಂದು ಕ್ಷೇತ್ರದಲ್ಲಿ 1-2 ವರ್ಷ ಇರುವುದು ಎನ್ನಿಸಿತು. ಹಾಗೆ ಇರುವಾಗ ನದಿಯಲ್ಲಿರುವ ಒಂದು ಬಂಡೆಯ ಮೇಲೆ ತಿಂಗಳಿಗೊಂದು ಸಲ ಮಂಜು ಕಟ್ಟುವುದು ಕಾಣಿಸಿತು. ಅದೂ ಸರಿಯಾಗಿ ಪಂಚಮಿಯ ದಿನ. ಇನ್ನೊಂದು ದಿನ ಪರೀಕ್ಷೆ ಮಾಡಿ ನೋಡಲು ಮಂಜು ಕಟ್ಟುತ್ತಿದ್ದ ಹಾಗೆಯೇ ಬೆಳ್ಳಿಯ ಬೊಂಬೆಯಂತೆ ಇರುವವರು ಒಬ್ಬರು ಬಂದು ನದಿಯಲ್ಲಿ ಸ್ನಾನ ಮಾಡಿ ಹೋಗಿ ಆ ಬಂಡೆಯ ಮೇಲೆ ಕುಳಿತುಕೊಂಡು ಅಗ್ನಿಕಗಳನ್ನೆಲ್ಲ ಮುಗಿಸಿಕೊಂಡರು. ಆ ವೇಳೆಗೆ ಸಂಜೆಯಾಯಿತು. ಸಂಧ್ಯಾಕಾಲದಲ್ಲಿ ಶಿವಪೂಜೆಯನ್ನು ಮಾಡಿ ಬಂದಿದ್ದವರಿಗೆಲ್ಲ ಪ್ರಸಾದವನ್ನು ಕೊಟ್ಟು ಹೊರಟು ಹೋದರು. ಇದು ದೇವರಹಸ್ಯ. ಇದನ್ನು ಭೇದಿಸಬಹುದೋ ಕೂಡದೋ ಎಂದು ನಾನು ಯೋಚಿಸುತ್ತಾ ಬಂದು ಇವರಿಗೆ ಹೇಳಿದೆ. ಇವರೂ ಒಂದು ಸಲ ಪರೀಕ್ಷೆ ಮಾಡಿ ಮತ್ತೊಂದು ಸಲ ಅವರು ಅಗ್ನಿಕದಲ್ಲಿರುವಾಗ ಮಧ್ಯಾಹ್ನದ ವೇಳೆಗೆ ಸರಿಯಾಗಿ ನದಿಯಲ್ಲಿ ಸ್ನಾನಾರ್ಥವಾಗಿ ಇಳಿದು ಅಘಮರ್ಷಣ ಸೂಕ್ತಗಳನ್ನು ಗಟ್ಟಿಯಾಗಿ ಪಾರಾಯಣ ಮಾಡುವುದಕ್ಕೆ ಆರಂಭಿಸಿದರು. ಆಗ ನಾನೂ ಒಂದು ಪೊದೆಯ ಮರಿಯಲ್ಲಿ ಏನಾಗುವುದೋ ನೋಡೋಣ ಎಂದು ಅವಿತು ಕುಳಿತಿದ್ದೆ. ಅವರು ಕಣ್ಣು ಬಿಟ್ಟು ನೋಡಿ ಇವರಿಗೆ ಕಾಣಿಸಿಕೊಂಡು ಸ್ಥೂಲ ರೂಪದಲ್ಲಿಯೇ ಆಶ್ರಮದವರೆಗೂ ಬಂದು ಆತಿಥ್ಯವನ್ನು ಸ್ವೀಕರಿಸಿ ಹೋದರು.
ಹೀಗೆ ಅವರ ಸನ್ನಿಧಾನದಿಂದ ಪವಿತ್ರವಾದ ಆ ಕ್ಷೇತ್ರದಲ್ಲಿ ತಾವು ಇದ್ದರೆ ಮಹಾತಪಸ್ವಿಗಳಾದ ತಮಗೆ ಅವರ ದರ್ಶನವಾಗುವುದರಲ್ಲಿ ಏನೂ ಸಂದೇಹವಿಲ್ಲ. ದೇವಗುರುಗಳಾದ ಅವರಿಗೆ ನಮಗೆಲ್ಲ ಈ ಯೋಚನೆಯು ಏಕೆ ಬಂದಿತು ಎಂಬುದರ ಕಾರಣವೂ ತಿಳಿಯದೇ ಇರುವುದಿಲ್ಲ. ಅವರ ಸಲಹೆಯಂತೆ ಮುಂದಿನ ಕೆಲಸವೆಲ್ಲವನ್ನೂ ಮಾಡುವಿರಂತೆ. ವಿಶ್ವಾಮಿತ್ರನು ಒಪ್ಪಿದನು. ಅಗಸ್ತ್ಯ ದಂಪತಿಗಳು ಬಂದು ಆ ಕ್ಷೇತ್ರವನ್ನು ತೋರಿಸಿದರು. ಅಲ್ಲಿ ಸಣ್ಣ ಪರ್ಣಶಾಲೆಯು ರಚಿತವಾಯಿತು. ವಿಶ್ವಾಮಿತ್ರರು ಆ ಕ್ಷೇತ್ರವನ್ನು ಅರ್ಚಿಸಿ ಒಂದು ಹೋಮ ಮಾಡಿ ಕ್ಷೇತ್ರಪತಿಯನ್ನು ಒಲಿಸಿಕೊಂಡು ಆಶ್ರಮದ ರಕ್ಷಣದ ಭಾವವನ್ನು ಭೈರವನಿಗೆ ವಹಿಸಿ ತಾವು ತಪಸ್ಸಿಗೆ ಕುಳಿತರು. ಈ ವೇಳೆಗೆ ಸರಿಯಾಗಿ ದೇವಲೋಕದಲ್ಲಿ ದೇವಗುರುಗಳು ಧ್ಯಾನದಲ್ಲಿದ್ದರು. ಅವರಿಗೆ ಹಠಾತ್ತಾಗಿ ಧ್ಯಾನವು ವಿಕ್ಷಿಪ್ತವಾಗಿ ಒಂದು ಕನಸು ಕಂಡಿತು. ತಾವು ಒಂದು ಸೊಗಸಾದ ಚಿನ್ನದ ಬಟ್ಟೆಯ ಮೇಲೆ ಕುಳಿತಿದ್ದಾರೆ. ಯಾವನೋ ಒಬ್ಬ ಹುಡುಗನು ಅದನ್ನು ಎಳೆಯುತ್ತಾನೆ. ಇವರು, ಎಲೆಲ್ಲ, ನಿನಗೆ ಬೇಕಾದರೆ ಬೇರೆ ಕೊಡುತ್ತೇನೋ, ಇದು ಇಂದ್ರನದು ಎನ್ನುತ್ತಾರೆ. ಅವನು, ನನಗೆ ಇದು ಬೇಕು ತಾ ಎಂದು ಅವರು ಹೇಳಿದ್ದಾರೆ, ತೆಗೆದುಕೊಂಡು ಹೋಗದೇ ಹೋದರೆ ಅವರು ಬಿಡುವುದಿಲ್ಲ ಎನ್ನುತ್ತಾನೆ. ಅವರು, ಒಳ್ಳೆ ಮೊಂಡ ಗಂಟು ಬಿದ್ದನಲ್ಲ ಎಂದುಕೊಂಡು, ಬಾಪ್ಪ, ಇಂದ್ರನಿಗೆ ಹೇಳಿ ಕೊಡಿಸಿಕೊಡುತ್ತೇನೆ ಎಂದು ಇಂದ್ರನ ಬಳಿಗೆ ಕರೆದುಕೊಂಡು ಹೋಗುತ್ತಾರೆ. ಅವನು, ಇಂತಹ ಬಟ್ಟೆ ನಮ್ಮೂರಿನಲ್ಲಿಯೇ ಎಲ್ಲಿಯೂ ಇಲ್ಲ, ಇದ್ದರೆ ಇದು ಪೂಷಣದು ಎನ್ನುತ್ತಾನೆ. ಇಬ್ಬರೂ ಅಲ್ಲಿಗೆ ಹೋಗುತ್ತಿದ್ದಾರೆ. ಕನಸು ಅಲ್ಲಿಗೇ ಕರಗಿ ಹೋಯಿತು. ಅವರು ಆ ಕನಸಿನ ಅರ್ಥವೇನು ನೋಡಬೇಕು ಎನ್ನಿಸಿದರೂ ಏನೋ ಮನಸ್ಸಿಗೆ ಬೇಡವಾಗಿ ಇನ್ನೊಂದು ದಿನ ನೋಡೋಣ, ಏನವಸರ ಎಂದುಕೊಂಡರು.